ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೇನೆ ನೋಡಿ, ಇಲ್ಲಿ 5 ಜನ ಮುಂದಾಗ ಹೋಗಿದ್ರಲ್ಲ ಶಾಸ್ತ್ರ ಮಾಡೋದಕ್ಕೆ. ಈ ಥರ ಎಲ್ಲ ಹುಡುಗಿನ ಕೂರಿಸಿ ಮಡ್ಲು ತುಂಬಿ 5 ಜನ ಮುತ್ತೈದೆಯರು ಸೇರಿಕೊಂಡು ಮಡ್ಲು ತುಂಬ್ತಾರೆ. ಮತ್ತು ತುಂಬಿದ ಬಿಂಗೆ ಮೇಲೆ ಈ ಥರ ಮಡ್ಲು ಕಟ್ಟಿರ್ತಾರಲ್ಲ ಆ ಗಂಟು, ಮತ್ತು ಹುಡುಗ ಅವರು ಸೀರೆ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಇಟ್ಟು ಹುಡುಗಿ ಕೈಯಲ್ಲಿ ಪೂಜೆ ಮಾಡಿಸಿರ್ತಾರೆ. ಮತ್ತು ಇಲ್ಲಿ 5 ಜನ ಶಾಸ್ತ್ರ ತೊಗೊಂಬಂದಿರ್ತಾರಲ್ಲ ಅವ್ರನ್ನೆಲ್ಲ ಕೂರಿಸಿ ಒಟ್ಟಿಗೆ ಊಟ ಎಲ್ಲ ಬಡಿಸಿ ಅದಕ್ಕೂ ಪೂಜೆ ಎಲ್ಲ ಮಾಡಿ ಅವ್ರು ಊಟ ಮಾಡೋದು ಹುಡುಗಿ ಕೈಲೆಲ್ಲ ಮಾಡಿಸ್ತಾರೆ. ಈ ಥರ ನಮ್ಮ ಕಡೆ ಶಾಸ್ತ್ರಗಳ್ನ ಮಾಡ್ತಾರೆ ಎಂಗೇಜ್ಮೆಂಟಲ್ಲಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಹೀಗೇನ ಮಾಡೋದು ಇಲ್ಲ ಬೇರೆ ಥರ ಏನಾದರೂ ಮಾಡ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಹುಡುಗ ಹುಡುಗಿ ಕೂರಿಸೋದಕ್ಕೆಲ್ಲ ರೆಡಿ ಆಯಿತು. ಬಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಮತ್ತು ಇವಾಗ ಹಾರ ಬದಲಾಯಿಸ್ಕೊಂಡು ಹಾಗೆ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ. ಮತ್ತು ಪೇರ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಪೇರು, ಕ್ಯೂಟ್ ಪೇರ್ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ವಿಡಿಯೋ ತುಂಬ ಲೆಂತಿ ಇತ್ತು, ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. 20-30 ಮಿನಿಟ್ಸ್ವರೆಗೂ ಇತ್ತು. ಅಷ್ಟೊಂದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ನೋಡಿ, ಎಂಜಾಯ್ ಮಾಡಿ ವಿಡಿಯೋಸ್ ಫುಲ್ಲು. ನೋಡಿ, ರಿಂಗ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಇವಾಗ. ಅವ್ರದ್ದು ರಿಂಗ್ ಎಕ್ಸ್ಚೇಂಜ್ ಆಗಿದ ತಕ್ಷಣ ಫೋಟೋಸ್ ತಗೊಳ್ಳೋದಕ್ಕೆ ಎಲ್ಲರೂ ರೆಡಿ ಆಗಿದ್ರು ಆಲ್ರೆಡಿ. ನೋಡಿ, ಎಲ್ಲರೂ ಹೋಗ್ತಿದ್ದಾರೆ. ಇದೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಡ್ಯಾಡಿ, ಮಮ್ಮಿ, ತಮ್ಮ, ಮಿಸ್ಸಸ್ಸು, ಮಕ್ಕಳು ಎಲ್ಲರೂ. ಆಲ್ಮೋಸ್ಟು 12:30 ಆಗಿತ್ತು. ಅದಕ್ಕೆ ಬೇಗ ಬೇಗ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರೆ ಬೇಗ ಎಲ್ಲ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ಮಾಡ್ತಿದ್ದಾರೆ. ನೋಡಿ, ಇದು ಅವ್ರು 5 ಜನ ಶಾಸ್ತ್ರಕ್ಕೆ ಬಂದಿದ್ರಲ್ಲ, ಆ ಶಾಸ್ತ್ರ ಎಲ್ಲ ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರ್ಬೇಕು. ಆ ಥರ ರೂಲ್ಸ್ ಇದೆ. ಆ ಥರ ಅಂದರೆ ಆಚರಣೆ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಹುಡುಗಿ ಅವ್ರ ಮನೆ ಕಡೆಯವರು ನೋಡಿ ಈ ಥರ ದೇವಸ್ಥಾನಕ್ಕೆ ಕರ್ಕೊಂಬಂದು ಎಲ್ಲ ಪೂಜೆ ಮಾಡಿಕೊಂಡು, ಅವತ್ತು ದೇವಸ್ಥಾನ ತೆಗ್ದಿರಲಿಲ್ಲ, ಭಾನುವಾರ ಅಲ್ವಾ, ಅದಕ್ಕೋಸ್ಕರ ತೆಗ್ದಿರಲಿಲ್ಲ. ಅವರೇ ಹೊರಗಡೆನೆ ಬಾಗಿಲಿಗೆ ಪೂಜೆ ಮಾಡಿಕೊಂಡು ಬಂದರು. ನೋಡಿ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹಳ್ಳಿ ಕಡೆ ವ್ಯೂಸ್ ಅಂದರೆ ಸೂಪರಾಗಿರುತ್ತಲ್ವ. ಆ ವೆದರು ಸಖತ್ತಾಗಿರುತ್ತೆ. ಮತ್ತು ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಶಿವನ ಸ್ಟ್ಯಾಚು ಎಲ್ಲ ಸಖತ್ತಾಗಿದೆ. ಎಲ್ಲ ಪೂಜೆ ಮಾಡಿಕೊಂಡು ಕುಂಕುಮ ಎಲ್ಲ ತಗೊಂಡು ಬಂದರು ಅವರು. ನೋಡಿ, ಇಲ್ಲೆಲ್ಲ ಊಟಕ್ಕೆ ಆಲ್ರೆಡಿ ನಾವೆಲ್ಲ ಊಟ ಕೂತಿದ್ದೋ. ಊಟ ಎಲ್ಲ ಸೂಪರಾಗಿತ್ತು. ಒಬ್ಬಟ್ಟು ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಸಖತ್ತಾಗಿತ್ತು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ತಟ್ಟೆ 5 ಜನ ಮುತ್ತೈದೆಯರು ತಟ್ಟೆ ಮೂಡಿಸೋ ಶಾಸ್ತ್ರ ಮಾಡ್ತಿದ್ದಾರೆ.
ಇನ್ನೇನು ಮುಗಿತಾ ಬಂದಿತ್ತು ಪ್ರೋಗ್ರಾಮ್ ಎಲ್ಲ. ನೋಡಿ, ಇದು ಹುಡುಗಿ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಬ್ರದರು. ಇದೆಲ್ಲ ನಮ್ಮಮ್ಮ, ದೊಡ್ಡಮ್ಮ, ಚಿಕ್ಕಮ್ಮದಿರು, ಇವರು 5 ಜನ ಅಕ್ಕ ತಂಗಿದಿರು. ಇವರು ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಮತ್ತು ಲಾಸ್ಟ್ ಇದು ಹುಡುಗ ಹುಡುಗಿ ಆರತಿ ಮಾಡ್ತಿದ್ದಾರೆ. ಇದು ಫುಲ್ ಕಾಮಿಡಿ ಆಗಿತ್ತು. ಅವ್ರು ಹಾಡು ಹೇಳ್ತಿಲ್ಲ, ಇವ್ರು ಬಿಡ್ತಿಲ್ಲ, ನೀವು ಹಾಡು ಹೇಳೋವರೆಗೂ ನಾವು ದುಡ್ಡು ಹಾಕಲ್ಲ ಅಂತೇಳಿ ಪಾಪ ಅವ್ರನ್ನ ಫುಲ್ ಸತಾಯಿಸ್ತಾ ಇದ್ರು. ಅವ್ರಿಗೆ ಹಾಡು ಹೇಳೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲ ಬರಲ್ಲ, ನೀವು ಹಾಗೆ ಇದು ದುಡ್ಡು ಹಾಕಿ ಅಂತಿದ್ರು. ಬಟ್ ಆದರೆ ಅವರು ನೀವು ಹಾಡು ಹೇಳೋವರೆಗೂ ನಾವು ದುಡ್ಡು ಹಾಕಲ್ಲ ಅಂತ ಫುಲ್ಲು ಹುಡುಗಿಯವ್ರ ಅಪ್ಪ ಎಲ್ಲ ಫುಲ್ಲು ಕಾಮಿಡಿ ಮಾಡ್ಕೊಂಡು ರೇಗಿಸ್ತಾ ಇದ್ರು. ಆಮೇಲೆ ಕೊನೆಗೆ ನನ್ನ ಸಿಸ್ಟರ್ ಅವ್ರ ಅತ್ತೆ ಬಂದು ಆಂಟಿ ಬಂದು ಇವಾಗ ಹಾಡು ಹೇಳಿದ್ರು. ಏನಮ್ಮ ಹೇಳ್ರಮ್ಮ ಒಂದು ಹಾಡು ಅಂದರೆ ಇವ್ರು ಫಿಲಮ್ ಹಾಡು ಕೂಡ ಹಾಡೋಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಆಂಟಿ ಬಂದು ನಾನು ಹಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಆಂಟಿ ಹಾಡಿದ್ರು. ಆಮೇಲೆ ಅವರು ಕಾಸು ಕಾಣಿಕೆ ಅಂದರೆ ಕಾಸು ಹಾಕಿದ್ರು. ಆಮೇಲೆ ಆರತಿ ಎಲ್ಲ ಎತ್ಬಿಟ್ಟು ಹುಡುಗ ಹುಡುಗಿಗೆ ದಿಷ್ಟಿ ಎಲ್ಲ ತೆಗೆದ್ಬಿಟ್ಟು ನೋಡಿ, ಇವಾಗೆಲ್ಲ ಆದಮೇಲೆ ಲಾಸ್ಟ್ ಹುಡುಗ ಹುಡುಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಮತ್ತೆ ಮದುವೆ ವಿಡಿಯೋಸು ಹಾಕ್ತೀನಿ. ಎಲ್ಲದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್. ನಮ್ಮಿಂದ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಾಯಿದ್ದೀವಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.